ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ತುಂಬ ಕಡೆ ನ್ಯೂಸ್ ಓಡಾಡ್ತಿದೆ. ಚೈತ್ರ ಕುಂದಾಪುರ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಅಂತ. ಆ್ಯಂಡ್ ನೀವು ಕೂಡ ಕೇಳ್ತಿದ್ರಿ, ಹೌದಾ ಸುದ್ದಿ ನಿಜನಾ ಅಂತ. ಎಸ್, ಇದು ನಿಜ. ಏನಂದರೆ ಚೈತ್ರ ಕುಂದಾಪುರ್ ಅವ್ರ ಮೇಲೆ ಒಂದು ಕೇಸ್ ಇತ್ತು, ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಏನು 5 ಕೋಟಿ ಹಗರಣ ಆಗಿತ್ತು. ಯಾರಿಗೋ ಒಬ್ರಿಗೆ ಸೀಟ್ ಕೊಡಿಸ್ತೀನಿ ಅಂತ ಹೇಳಿ 5 ಕೋಟಿನ ಈಸ್ಕೊಂಡು ಮೋಸ ಮಾಡಿದ್ದಾರೆ ಅನ್ನೋ ಥರ ಒಂದು ನ್ಯೂಸ್ ಓಡಾಡಿರೋದು ನಿಮಗೆಲ್ಲ ಗೊತ್ತು. ಆ ಕೇಸು ಕೂಡ ಫೈಲ್ ಆಗಿತ್ತು. ಆ್ಯಂಡ್ ಅವ್ರದ್ದು ಏನು ಆ ಸೋಪು ನೊರೆ ಅದೇನೇನೋ ಒಂದು ಇತ್ತಲ್ಲ, ಸೊ ಅದೆಲ್ಲ ನಮಗೆ ಬೇಡ. ಬಿಕಾಸ್ ಅಲ್ಲಿ ಏನು ನಡೆದಿದೆ ಅಂತ ನಮಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಕೋರ್ಟು ಡಿಸೈಡ್ ಮಾಡುತ್ತೆ. ಯಾಕೆಂದರೆ ನ್ಯಾಯಾಲಯದ ಮುಂದೆ ನಾವು ಯಾರೂ ಏನೂ ಅಲ್ಲ. ಸೊ ಅದು ನಮಗೆ ಬೇಡದೇ ಇರೋ ವಿಷಯ. ಅದನ್ನು ಈಗ ಸದ್ಯಕ್ಕೆ ಬಿಗ್ ಬಾಸ್ ರಿಲೇಟೆಡ್ ಕಂಟೆಂಟ್ ಮಾಡ್ತಿರೋದ್ರಿಂದ ಸೊ ಅವರು ಏನು ಹಗರಣ ಮಾಡಿದ್ದಾರೆ, ಅವ್ರು ಏನು ಇದು ಮಾಡಿದ್ದಾರೆ ಅದೆಲ್ಲ ಬೇಡ. ಬಟ್ ಚೈತ್ರ ಕುಂದಾಪುರ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರೋದಂತೂ ಸತ್ಯ. ನೀವು ನೋಡ್ಬೋದು, ನ್ಯೂಸ್ ಚಾನಲೆಲ್ಲ ತೋರಿಸ್ತಿದ್ದಾರೆ. ಏನು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಏನು ಮಾಸ್ಕ್ ಹಾಕ್ಕೊಂಡು ಬಾಯಿಗೆ ಓಡಾಡ್ತಿರೋದು ಒಂದು ಏನು ದೃಶ್ಯಗಳು ಲೀಕ್ ಆಗ್ತಿದೆ. ಸೊ ಏನಂದರೆ ಏನು ಈಗ ಅವ್ರು ಪರ್ಸ್ನಲ್ಲು ಅಥವಾ ಅವ್ರು ಏನೋ ಕೇಸ್ ಹಾಕ್ಸ್ಕೊಂಡಿದ್ದಾರೆ ಅದೆಲ್ಲ ಓಕೆ, ಅದಕ್ಕೆ ನಾವು ತಲೆ ಹಾಕಲ್ಲ. ಬಟ್ ಬಿಗ್ ಬಾಸ್ ಒಂದು ಸ್ಪರ್ಧಿಗಳ ದೃಷ್ಟಿಯಿಂದ ನೋಡಿದಾಗ ಇವ್ರು ಪದೇ ಪದೇ ಈ ಥರ ಹೊರಗಡೆ ಹೋಗೋದ್ರಿಂದ ಬೇರೆ ಸ್ಪರ್ಧಿಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅನಿಸುತ್ತೆ. ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು, ಚೈತ್ರ ಅವರು ಒಂದು ಹೆಲ್ತ್ ಇಶ್ಯೂ ಆಗಿನೇ ಏನೋ ಆಲ್ರೆಡಿ 2 ಟೈಮ್ಸ್ ಹೊರಗಡೆ ಹೋಗಿದ್ದಾರೆ, ಆಸ್ಪತ್ರೆಗೆ ಹೋಗಿದ್ದಾರೆ. ಅದರಲ್ಲೂ ಸೆಕೆಂಡ್ ಟೈಮ್ ಹೋದಾಗಂತೂ ಏನೇನಾಯಿತು ಅಂತ ನೀವು ನೋಡಿದ್ದೀರಾ. ಬರೀ ಒಂದೇ ಒಂದಿನ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದಕ್ಕೇ ಫುಲ್ಲು ಏನೋ ಅಲ್ಲಿರೋ ವಿಷಯಗಳು, ಯಾರ್ಯಾರ ತಲೆಯಲ್ಲಿ ಏನೇನಿದೆ, ಯಾರ್ಯಾರ ಬಗ್ಗೆ ಏನೇನು ಒಪಿನಿಯನ್ ಇದೆ ಅಂತ ಇಡೀ ಮನೆಗೆ ತಲೆ ತುಂಬಾಕ್ಬಿಟ್ಟಿದ್ರು. ಸೊ ಅದಕ್ಕೆ ಸುದೀಪ್ ಸರ್ ವೀಕೆಂಡ್ ಫುಲ್ಲು ಒಂದು ಎಪಿಸೋಡು ಚೈತ್ರ ಅವ್ರಿಗೆ ಡೆಡಿಕೇಟ್ ಮಾಡಿಬಿಟ್ಟಿದ್ರು. ಚೆನ್ನಾಗಿ ಕ್ಲಾಸ್ ತೊಗೊಂಡಿದ್ರು. ಆ್ಯಂಡ್ ಚೈತ್ರ ಅವರು ಕೂಡ ನಾನು ಇರಲ್ಲ, ಉಸಿರು ಕಟ್ಟಂಗೆ ಆಗ್ತಿದೆ, ಸೊ ಈ ಥರ ಎಲ್ಲ ರಿಯಾಕ್ಷನ್ ಬಂದಿತ್ತು. ಅದು ನಿಮಗೆ ಗೊತ್ತು ಎಷ್ಟು ಕ್ಲಾಸ್ ತಗೊಂಡಿದ್ರು. ಆ್ಯಂಡ್ ಅದೇನು ಬಿಗ್ ಬಾಸ್ ಮನೆಯ ಒಂದು ಪ್ರೋಟೋಕಾಲ್ ಅಂತಲೇ ಹೇಳ್ಬೋದು, ಆ ರೂಲ್ಸ್ನ ಬ್ರೇಕ್ ಮಾಡ್ತಾರೆ. ಇಲ್ಲಿ ಏನಂದರೆ ಈಗ ಚೈತ್ರ ಅವರು ಇವತ್ತು ಹೋಗಿದ್ದಾರೆ, ಬಟ್ ತಿರ್ಗಾ 13ನೇ ತಾರೀಕು ಮತ್ತೆ ಹೋಗಬೇಕಾಗುತ್ತೆ. ನಿಮಗೆ ಗೊತ್ತು, ಕೋರ್ಟ್ ಅಂದ್ರೆ ಅಲಿತಾ ಇರಬೇಕಾಗುತ್ತೆ, ಒಂದೇ ಸಲಿಗೆ ಮುಗ್ದೋಗಲ್ಲ. ಸೊ ಈಗ 13ನೇ ತಾರೀಕು ಮತ್ತೆ ಹೋಗ್ತಾರಂತೆ. ನೀವೇ ಯೋಚನೆ ಮಾಡಿ, ಈಗ ಆಲ್ರೆಡಿ ಒಂದು ಸಲ ಹೋಗಿರೋದಕ್ಕೆ, 2 ಸಲ ಹೋಗಿರೋದಕ್ಕೆ, ಅದರಲ್ಲೂ ಲಾಸ್ಟ್ ಟೈಮ್ ಹೋಗಿರೋದಕ್ಕೆ ಫುಲ್ಲು ವಿಷಯಗಳನ್ನ ತಿಳ್ಕೊಬಂದು ಇಲ್ಲಿ ಏನೇನೋ ಮಾಡಿದ್ದಾರೆ ಕಿತಾಪತಿಗಳನ್ನ. ಇವ್ರು ಪದೇ ಪದೇ ಈ ಥರ ಕಳ್ಸೋದ್ರಿಂದ ಅವ್ರಿಗೆ ಒಂದು ಇನ್ಪುಟ್ ಸಿಗುತ್ತೆ. ಜನಗಳು ಹೊರಗಡೆ ಏನೇನು ನಡೀತಿದೆ, ಬಿಗ್ ಬಾಸ್ ಮನೇಲಿರುವಂಥ ಸ್ಪರ್ಧಿಗಳ ಮೇಲೆ ಏನು ಒಪಿನಿಯನ್ ಇದೆ ಅನ್ನೋದು ಇನ್ಪುಟ್ ಸಿಕ್ಕಿದಾಗ ಇವರು ಗೇಮ್ನ ಚೇಂಜ್ ಮಾಡ್ಬೋದು. ಸೊ ಹಂಗೆ ಏನು 3 ದಿನಕ್ಕೂ ಹೊರಗಡೆ ಹೋಗೋದು ಓಕೆ. ಅವರು ಕೋರ್ಟ್ ವಿಚಾರಕ್ಕೆ ಹೋಗ್ತಿದ್ದಾರೆ, ಕೇಸ್ ವಿಚಾರಕ್ಕೆ. ಆದರೆ ಅಲ್ಲಿ ಏನು 3 ದಿನಕ್ಕೂ ಹೊರಗಡೆ ಹೋಗೋದು, ಅಲ್ಲಿ ವಿಷಯಗಳನ್ನ ತಿಳ್ಕೊಬರೋದು, ಇಲ್ಲಿ ಆಟ ಚೇಂಜ್ ಮಾಡ್ಕೊಳ್ಳೋದು, ಈ ಥರ ಮಾಡಿದಾಗ ಬೇರೆ ಸ್ಪರ್ಧಿಗಳ ಆಟಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ಅನಿಸುತ್ತೆ. ನೋಡೋಣ, ಬಿಗ್ ಬಾಸ್ ಅವರು ಇದನ್ನು ಸೀರಿಯಸ್ ಆಗಿ ತೊಗೊಂಡು ಏನು ಚೈತ್ರ ಕುಂದಾಪುರ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾರಾ ಅಥವಾ TRPಗೋಸ್ಕರ ಮತ್ತೆ ಉಳಿಸ್ಕೊಂಡು ಕಂಟಿನ್ಯೂ ಮಾಡ್ತಾರಾ ಅಂತ ನೋಡ್ಬೋದು. ಯಾಕೆಂದರೆ ಈ ವರ್ಷದಿಂದಲೇ ಆಟನೂ ಚೇಂಜ್ ಮಾಡಿದ್ರು, ತುಂಬ ಕಡೆ ಕಾಣಿಸ್ಕೊಳ್ತಿದ್ರು. ಆ್ಯಂಡ್ ನೆಗೆಟಿವ್ ಆರ್ ಪಾಸಿಟಿವ್ ತುಂಬ ಕಡೆ ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ರು, ಉಳ್ಕೋಬೇಕು, ನಾನೇನೋ ಮಾಡಬೇಕು ಅಂತ. ಸೊ ಅದು ಬ್ರೇಕ್ ಆಗುತ್ತಾ ಇವ್ರಿಗೆ, ಏನು ಈ ಒಂದು ಹೊರಗಡೆ ಹೋಗಿ ಬರೋದ್ರಿಂದ ಸೊ ಅವ್ರಿಗೆ ಅದು ಪ್ರಾಬ್ಲಮ್ ಆಗೋ ಸಾಧ್ಯತೆ ಇದೆ. ನೋಡೋಣ, ಬಿಗ್ ಬಾಸ್ ಅವರು ಯಾರು ವರ್ತೂರ್ ಸಂತೋಷ್ಗೆ ಏನು ಅವಕಾಶ ಕೊಟ್ಟರಲ್ಲ, ಆ ಥರ ಚೈತ್ರ ಕುಂದಾಪುರ್ ಅವ್ರಿಗೂ ಕೊಡ್ತಾರಂತ. ಯಾಕೆಂದರೆ ಅವ್ರದ್ದು ಕೂಡ ಹುಲಿ ಉಗ್ರು ಹೆಸರಲ್ಲಿ ಹೊರಗಡೆ ಹೋಗಿದ್ದಂಥದ್ದು. ಆದರೆ ವರ್ತೂರ್ ಸಂತೋಷ್ ಅವ್ರು ನಿಮಗೆ ಗೊತ್ತು ಎಷ್ಟು ಚೆನ್ನಾಗಿ ಸೀಕ್ರೆಟ್ ಮೇಂಟೈನ್ ಮಾಡಿದ್ರು ಅಂದರೆ, ಮನುಷ್ಯ ಒಂದೇ ಒಂದು ಸ್ವಲ್ಪನೂ ಅಷ್ಟು ಜನ ಕೇಳಿದ್ರು ಅಷ್ಟು ದಿನಗಳ ಕಾಲ ಅಷ್ಟು ದುಃಖ, ನಾನು ಇರಲ್ಲ, ನಾನು ಹೋಗಬೇಕು ಅಂತ ಅಷ್ಟೆಲ್ಲ ಆಗಿ ಸುದೀಪ್ ಸರ್ ಸಮಾಧಾನ ಮಾಡಿ, ಆಮೇಲೆ ವರ್ತೂರ್ ಸಂತೋಷರ ಅಮ್ಮ ಬಂದು ಅವರೆಲ್ಲ ಸಮಾಧಾನ ಮಾಡಿದ್ಮೇಲೆ ಆ ಮನುಷ್ಯ ಉಳ್ಕೋತೀನಿ ಅಂತ ಹೇಳಿದ್ದು, ಇಲ್ಲಾಂದರೆ ಹೋಗಬೇಕು ನೋಡಿದಾಗ ಇದು ಸರಿ ಇಲ್ಲ ಅಂತ ಅನಿಸುತ್ತೆ. ಒಬ್ರಿಗೊಂಥರ ಈಗ ಹಂಗಾದ್ರೆ ಬೇರೆಯವ್ರನ್ನ 3 ದಿನಕ್ಕೆ ಈಚೆ ಕಳಿಸಿ ಏನಾಗ್ತದೆ